ಐತಿಹಾಸಿಕ ಮಡಿಕೇರಿ ದಸರಾ ಉತ್ಸವದಲ್ಲಿ ಈ ಬಾರಿ ಶ್ರೀ ಕಂಚಿ ಕಾಮಾಕ್ಷಿ ಮುತ್ತುಮಾರಿ ಎಂಬ ಪಾಲಕ ಮಂಡಳಿ ದೇವಾಲಯದ ಮಂಟಪವು 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಭಗವಾನ್ ವೇದವ್ಯಾಸ ಮಹರ್ಷಿಗಳ ಶಿವಪುರಾಣದಿಂದ ಆಯ್ದುಕೊಳ್ಳಲಾದ ತ್ರಿಪುರಾಸುರರ ಸಂಹಾರ ಇದೀಗ ನಿಮ್ಮ ಮುಂದೆ. ಓಂ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಪುತ್ರ ತಾರಕಾಕ್ಷ, ಕಮಲಾಕ್ಷ, ವಿದ್ಯುನ್ಮಾನಿ, ಕಣ್ಣನ್ನು ತೆರೆಯಿರಿ. ಮೆಚ್ಚಿದ್ದೇನೆ. ನಿಮಗೇನು ಬರಬೇಕು ಕೇಳಿ. ಹಾಗಾದರೆ ಈ ತ್ರಿಲೋಕದಲ್ಲಿ ಏನನ್ನು ಕೇಳಿದರೂ ಕೊಡುವೆಯ ಬ್ರಹ್ಮದೇವ? ಸೃಷ್ಟಿಕರ್ತನಾದ ನಿಮಗೆ ಲೋಕದಲ್ಲಿ ಎಲ್ಲವೂ ಸಾಧ್ಯವಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ನನಗೆ ಧರ್ಮ ರಕ್ಷಣೆಗೋಸ್ಕರ ಸೃಷ್ಟಿ ಮಾಡಲು ಮಾತ್ರ ಸಾಧ್ಯ. ಸಮಯವಿರುತ್ತದೆ. ನಿಮಗೇನು ಬರಬೇಕು ಬೇಗ ಕೇಳಿ. ಬ್ರಹ್ಮದೇವ
ಸ್ವರ್ಗವನ್ನು ನಾಚಿಸುವಂತಿದೆಯಲ್ಲ. ಮಾಯಾಸುರನ ಮಹಿಮೆ. ನಾರಾಯಣ ನಾರಾಯಣ, ನನ್ನನ್ನು ಕರೆಸಿದ ಕಾರಣವೇನು? ನಾರದರೆ, ಈ ಕೂಡಲೇ ಹೋಗಿ ಇಂದ್ರನನ್ನು ನಮ್ಮ ಲೋಕಕ್ಕೆ ಕರೆತನ್ನಿ. ಇದೋ ನಿನಗೆ ಈ ತ್ರಿಪುರಾಸುರನ ಆಜ್ಞೆ. ಇಲ್ಲದಿದ್ದರೆ ನಾವು ಅಲ್ಲಿಗೆ ಬಂದರೆ ಸ್ವರ್ಗ ಲೋಕವು ನರಕವಾಗಬಹುದು. ನಾರಾಯಣ ನಾರಾಯಣ, ಈಗಲೇ ಕರೆಸುತ್ತೇನೆ. ಇಂದ್ರ, ದೇವೇಂದ್ರ. ಏನು ನಾರದರೆ, ನಿಮ್ಮ ಮಾತಿನಲ್ಲಿ ತಳಮಳ, ನಿಮ್ಮ ಎದೆ ಬಡಿತ ಹೆಚ್ಚಾದಂತೆ ಇದೆಯಲ್ಲ. ಯಾರಾದರೂ ನಿಮ್ಮನ್ನು ಹೆದರಿಸಿದರೆ ನನ್ನಿಂದ ಏನಾಗಬೇಕು ಹೇಳಿ ನಾರದರೆ. ಇದು ಯಾವುದು ತ್ರಿಪುರ ಲೋಕ? ಭಾರಿ ಅದ್ಭುತವಾಗಿದೆ. ನನ್ನ ಲೋಕವನ್ನೇ ನಾಚಿಸುವಂತಿದೆ ಅಲ್ಲ. ನಾರಾಯಣ ನಾರಾಯಣ, ಇದು ತ್ರಿಪುರ ಲೋಕ. ಬ್ರಹ್ಮನಿಂದ ಹೊರಪಡೆದ ತಾರಕಾಸುರನ ಪುತ್ರರಾದ ತ್ರಿಪುರಾಸುರರು ನಿನ್ನ ಲೋಕವನ್ನು ವಶಪಡಿಸಿಕೊಳ್ಳಲು ಸಂಚು ರೂಪಿಸಿದ್ದರು. ಅದನ್ನೇನು ನಾನು ತಪ್ಪಿಸಿ ಸಂಧಾನ ಮಾಡಿಕೊಳ್ಳಲು ನಿನ್ನನ್ನು ಇಲ್ಲಿಗೆ ಬರ ಹೇಳಿತು. ಏನು ನಾರದರೆ, ಅಸುರ ಪಕ್ಷಪಾತಿ ಅಂತ ಮಾತನಾಡುತ್ತಿರುವಿರಿ? ತ್ರಿಪುರ ಲೋಕವಂತೆ, ಅದಕ್ಕೊಂದು ತ್ರಿಪುರಾಸುರರಂತೆ. ಇವರು ಎಷ್ಟೇ ಆದರೂ ನಮ್ಮಂತ ದೇವಾನುದೇವತೆಗಳಿಂದ ತಾನೇ ವರ ಪಡೆದಿರುವುದು. ಎಲೈ ತ್ರಿಪುರಾಸುರರೇ, ಈ ಅವಲ ನಾರದ ಮುನಿಯನ್ನು ಬಂದಿಯಾಗಿ ಇಟ್ಟು ನನ್ನನ್ನು ಇಲ್ಲಿಗೆ ಬರ ಹೇಳುವಷ್ಟು ಸ್ವಾಮಿ. ದೇವೇಂದ್ರ, ಅಯ್ಯೋ ನಾರಾಯಣ ನಾರಾಯಣ, ಇನ್ನೇನು ಗತಿಯಪ್ಪ. ದೇವೇಂದ್ರ, ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಎಂಬ ಪರಿಜ್ಞಾನ ಇಲ್ಲವೇ? ಮೂರ್ಖತನದ ಪರಮಾವಧಿ. ನಾರಾಯಣ ನಾರಾಯಣ. ಎಲ್ಲವೋ ಇಂದ್ರ, ಏನು ಗುರಿಯಲ್ಲಿ ಮಾತನಾಡಬೇಡ. ಇದು ನಿನ್ನ ಇಂದ್ರಲೋಕವಲ್ಲ, ಇದು ತ್ರಿಪುರಾಸುರನ ತ್ರಿಪುರ ಲೋಕ.
ಇದಕ್ಕೆ ವೈಕುಂಠಾಧಿಪತಿಯ ಆಗಮನ. ಕೈಲಾಸಾಧಿಪತಿ, ನಿಮಗೆ ತಿಳಿಯದ್ದು ಏನಿದೆ? ಬ್ರಹ್ಮನಿಂದ ಹೊರಪಡೆದ ಈ ತ್ರಿಪುರಾಸುರರ ಅಟ್ಟಹಾಸ ಮಿತಿ ಮೀರಿದ್ದು. ದೇವಾನು ದೇವತೆಗಳಿಗೆ ಲೋಕಕಂಟಕರಾಗಿದ್ದಾರೆ. ಆ ಮೂವರು ನನ್ನ ಪರಮ ಭಕ್ತರಾಗಿರುವುದರಿಂದ ನಾನು ಹೇಗೆ ಅವರನ್ನು ಸಂಹರಿಸಲಿ? ಮಹಾದೇವ, ಈ ಮಹತ್ ಕಾರ್ಯವು ನಿಮ್ಮಿಂದ ಮಾತ್ರ ಸಾಧ್ಯ. ಆಗಲಿ, ನೀವು ನಿಶ್ಚಿಂತೆಯಿಂದ ಇರಿ. ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಎಲೈ ತ್ರಿಪುರಾಸುರರೇ, ಪರಮೇಶ್ವರ, ಈ ಭಕ್ತ ಲೋಕಕ್ಕೆ ನಿಮ್ಮ ಆಗಮನ. ನಿಮ್ಮನ್ನು ನೋಡಲು ಈ ಎರಡು ಕಣ್ಣುಗಳು ಸಾಲದು. ತ್ರಿಪುರಾಸುರರೇ, ಬ್ರಹ್ಮನಿಂದ ಹೊರಪಡೆದ ನೀವು ಲೋಕಕಂಟಕರಾಗಿ ಮೆರೆಯುತ್ತಿದ್ದೀರಿ. ಕೇವಲ ನನ್ನ ಶಿಷ್ಯರು ಎಂಬ ಕಾರಣಕ್ಕೆ ನಿಮ್ಮನ್ನು ಎಚ್ಚರಿಸುತ್ತಿದ್ದೇನೆ.